ನಿಮ್ಮ ಅಡಿಗೆಗೆ ಅಥವಾ ನೀವು ನಾನ್ ವೆಜ್ ತಿನ್ಬೇಕಾದ್ರೆ ನಿಮಗೆ ಸಪ್ರೇಟಾಗಿ ಮಾಡ್ಕೊಳ್ಳಿ. ಅದು ಗೀ ಯೂಸ್ ಮಾಡಿ, ಮಸಾಲೆ ಕಡಿಮೆ ಹಾಕಿ, ಚಿಲ್ಲಿ ಕಡಿಮೆ ಹಾಕಿ ಮಾಡ್ಕೊಂಬಿಟ್ಟು ಇದು ಮಾಡಿ. ಪ್ರಿಫರೇಬಲಿ ಬಂದು ನಾಟಿದು, ಅಂದರೆ ಯಾಕಂದರೆ ಈ ಫಾರ್ಮ್ ಕೋಳಿಗಳಿಗೆ ತುಂಬ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಮಾಡಿರ್ತಾರೆ. ಇದು ನಿಮಗೆ ಡೇಂಜರ್. ಅದು ಚಿಕನ್ ಒಳ್ಳೇದೇ, ಬಟ್ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅಡಿಷನಲ್ ಎಕ್ಸ್ಟ್ರಾಸ್ ಬರುತ್ತಲ್ಲ, ಅದೆಲ್ಲ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಮಾಡುತ್ತೆ, ನಿಮ್ಮ ಡ್ಯಾಮೇಜ್ ಮಾಡುತ್ತೆ. ಸೊ ಅದನ್ನ ಇಲ್ದಂಗೆ ನಾಟಿ ಕೋಳಿ ಚಿಕನ್ ವಾರದಲ್ಲಿ 3 ದಿನ ಬೇಕಾದ್ರೆ ತಿನ್ನಿ, ತೊಂದರೆ ಇಲ್ಲ. ಮೇಕೆದು ಏನು ಎಲ್ಲ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ, ಅದನ್ನು ಕೂಡ ನ್ಯಾಚುರಲ್ ಇರ್ತಕ್ಕಂಥದ್ದನ್ನ ತಿನ್ನಿ. ಒಟ್ಟು ನೀವು ಮಾಡ್ತಕ್ಕಂಥ ಪ್ರಿಪೇರ್ ಮಾಡ್ತಕ್ಕಂಥದ್ರಲ್ಲಿ ರಿಫೈಂಡ್ ಆಯಿಲ್ ಯೂಸ್ ಮಾಡಬೇಡಿ. ರಿಫೈಂಡ್ ಆಯಿಲ್ ಬದಲಿಗೆ ತುಪ್ಪ, ಬೆಣ್ಣೆ, ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್, ಇಲ್ಲ ಎಳ್ಳೆಣ್ಣೆ, ಇದ್ರಲ್ಲಿ 4ರಲ್ಲಿ ಯಾವ್ದಾದ್ರು ಬೆಳೆಸ್ಕೊಳ್ಳಿ, ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ಯಾಮಿಲಿಗೆ ಕರೆಕ್ಟಾಗಿ ಯೂಸ್ ಮಾಡಿ. ಈಗ ಜನಗಳಿಗೆ ನೀವು ನಾಳೆ ತುಪ್ಪ ಹಾಕಿ ಮಾಡಿ ಕೊಡ್ತೀನಿ ಅಂತಂದರೆ ಯಾರೂ ತಗೊಳೋದಿಲ್ಲ, ಅವ್ರಿಗೆ ಟೇಸ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಅವ್ರ ಚಾಯ್ಸ್ಗೆ ಅವ್ರು ಬಿಟ್ಬಿಡೋಣ. ಸಪೋಸ್ ಎಲ್ಲರೂ ನಾಳೆ ಈಗ 100 ಕಸ್ಟಮರ್ಸ್ ಬರ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ 100 ಕಸ್ಟಮರ್ ನನಗೆ ತುಪ್ಪ ಹಾಕಿರೋದೇ ಬೇಕು ಅಥವಾ ನನಗೆ ಕೊಕೊನಟ್ ಆಯಿಲ್ ಹಾಕಿರೋದೇ ಬೇಕು ಅಂತಂದರೆ ನೀವು ಅದು ಮಾಡಿಕೊಡ್ತೀರಾ, ಕರೆಕ್ಟಾ? ಸೊ ನೀವು ಡಿಮ್ಯಾಂಡ್ ಅವ್ರಿಗೆ ಏನಿರುತ್ತೆ ಅದನ್ನ ನೀವು ಸಪ್ಲೈ ಮಾಡ್ತೀರಾ, ಅದು ಮ್ಯಾಟ್ರ್ ಅಲ್ಲ. ಬಟ್ ಅವ್ರಿಗೆ ಬೇಕಾದ್ರೆ ಅದನ್ನ ಕೊಟ್ಕೊಳ್ಳಿ. ಅದನ್ನ ನೀವು ಎಜುಕೇಟ್ ಮಾಡೋಕ್ಕೆ ನಿಮ್ಮ ಮಾತು ಕೇಳಲ್ಲ ಅವರು. ಸೊ ಅವರೇ ರೀ ಎಜುಕೇಶನ್ ಮಾಡಿ, ಸೆಲ್ಫ್ ಎಜುಕೇಶನ್ ಮಾಡಿದ್ಮೇಲೆ ನೀವು ಸಪರೇಟ್ ಮಾಡಬೇಕು, ನಾವೇ ಸಪರೇಟ್ ಮಾಡ್ಕೋಬೇಕು. ಮನೇಲಿ ಇರೋರು ಕೂಡ ಕೊಬ್ಬರಿನ ತಿಂದ್ರೆ ಆಗಲ್ಲ, ತಿನ್ನಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಸೊ ಮನೆಗಿರೋದನ್ನು ತಲೆ ಕೆಡಿಸ್ಕೊಬಿಡಿ. ನಿಮಗೆ ನಾನ್ ವೆಜ್ ಮಾಡ್ಬೇಕಾದ್ರೆ ಸಪ್ರೇಟಾಗಿ ಎತ್ತಿಟ್ಬಿಡಿ. ಬೇಯಿಸಿರೋದ್ಮೇಲೆ ನೀವು ಒಗ್ಗರಣೆ ಹಾಕೊಳ್ತೀರ ಲಾಸ್ಟ್, ಅವಾಗ ಅದಕ್ಕೆ ತುಪ್ಪ ಇಲ್ಲ ಅಂತಂದ್ರೆ ಕೊಬ್ಬರಿ ಬಟರ್ ಆ ಥರ ಹಾಕೊಂಡು ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಅದನ್ನೇ ನಿಮಗೆ ಬಾಡಿದ ಇನ್ಫ್ಲಮೇಷನ್ ಮಾಡ್ತಿರೋದು. ನಿಮ್ಮ ಬ್ಲಡ್ ರಿಪೋರ್ಟಲ್ಲಿ ಕೆಲವು ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಇದೆ. ಅದು ಆಲ್ಮೋಸ್ಟ್ ಇವಾಗ ನೀವು ಹೇಳೋ ಪ್ರಕಾರ 50% ಕಡಿಮೆ ಆಗಿದೆ. ಇನ್ನೊಂದು 50% ಕಡಿಮೆ ಮಾಡೋದಕ್ಕೆ ಏನೆಲ್ಲ ಸಪ್ಲಿಮೆಂಟ್ಸ್ ಬೇಕಾದ ಕೊಡ್ತೀನಿ. ಮತ್ತೆ MRI ಎಲ್ಲ ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಪೇನ್ ಕಡಿಮೆ ಆಗಿದೆ. ಇನ್ನೊಂದು 1 ವಿಸಿಟ್ ಇಲ್ಲ 2 ವಿಸಿಟ್ಗೆ ಕಂಪ್ಲೀಟ್ ಆಗೋಗುತ್ತೆ. IV ಡ್ರಿಪ್ ಹೇಳಿರ್ತೀನಿ, ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಡ್ರಿಪ್. ಅದನ್ನು ಬಂದು ಒಂದು 7 ಡ್ರಿಪ್ ಹಾಕ್ಸ್ಕೊಂಡ್ರೆ ಸಾಕು. ಓಕೆನಾ? ಥ್ಯಾಂಕ್ ಯು.